ನಮಸ್ಕಾರ ಸ್ನೇಹಿತರೆ, ನೀವೆಲ್ಲ ಕರ್ನಾಟಕದ ಕೊಡಗಿನಲ್ಲಿ ಪ್ರಪಾತದ ಅಂಚಿನಲ್ಲಿ ನಿರ್ಮಿಸಿದ್ದ ಗಾಜಿನ ಸೇತುವೆ ಬಗ್ಗೆ ಕೇಳಿರಬಹುದು. ಆದರೆ ಭೋರ್ಗರೆಯುವ ಸಮುದ್ರದ ಮೇಲೆ ನಿರ್ಮಿಸಿದ ಗಾಜಿನ ಸೇತುವೆ ಬಗ್ಗೆ ನಿಮಗೆ ಗೊತ್ತುಂಟಾ? ಹೌದು, ಭಾರತ ಭೂಶಿರದ ಸುಂದರಿ, ದಕ್ಷಿಣ ಭಾರತದ ತುತ್ತ ತುದಿ ತಮಿಳುನಾಡು ರಾಜ್ಯದ ಕನ್ಯಾಕುಮಾರಿ ಜಿಲ್ಲೆಯ ಕನ್ಯಾಕುಮಾರಿಯ ವಿವೇಕಾನಂದ ಬಂಡೆಯಲ್ಲಿದೆ ಈ ಅತ್ಯದ್ಭುತ ಗಾಜಿನ ಸೇತುವೆ. ಬದುಕಿನಲ್ಲಿ ಒಂದು ಸಲ ಖಂಡಿತ ಗಾಜಿನ ಸೇತುವೆ ಮೇಲೆ ನಡೆದು ಅದರ ರೋಚಕತೆಯನ್ನು ಅನುಭವಿಸಲೇಬೇಕು. ಕನ್ಯಾಕುಮಾರಿಯಲ್ಲಿ ನಿಮಗೆಲ್ಲ ಗೊತ್ತಿರುವ ಹಾಗೆ ಸಮುದ್ರದ ನಡುವೆ ಸ್ವಾಮಿ ವಿವೇಕಾನಂದ ರಾಕ್ ಅರ್ಥಾತ್ ಬಂಡೆ ಇದೆ. ಅದರ ಪಕ್ಕದಲ್ಲಿ ಮತ್ತೊಂದು ಬಂಡೆಯಲ್ಲಿ ತಿರುವಳ್ಳವರ್ ಅವರ 133 ಅಡಿ ಎತ್ತರದ ಭಾರೀ ಗಾತ್ರದ ಪ್ರತಿಮೆ ಇದೆ. ಈ ಗಾಜಿನ ಸೇತುವೆ ಈ ಎರಡೂ ಬಂಡೆಗಳ ಮಧ್ಯೆ ವಿವೇಕಾನಂದ ರಾಕ್ ಸ್ಮಾರಕ ಮತ್ತು ಪ್ರಸಿದ್ಧ ತಮಿಳು ಕವಿ ತಿರುವಳ್ಳವರ್ ಪ್ರತಿಮೆಯನ್ನು ಸಂಪರ್ಕ ಮಾಡುತ್ತದೆ. ಅಂದಹಾಗೆ ಇದು ಸಮುದ್ರದ ಮೇಲೆ ನಿರ್ಮಿಸಲಾದ ಭಾರತದ ಮೊದಲ ಗಾಜಿನ ಸೇತುವೆ ಅನ್ನುವ ಹೆಗ್ಗಳಿಕೆ ಪಡೆದಿದೆ. ಈ ಗಾಜಿನ ಸೇತುವೆಯನ್ನು ಸುಮಾರು 37 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗಿದೆ. ಇದರ ಅಗಲ 10 ಮೀಟರ್, ಉದ್ದ 77 ಮೀಟರ್. ಈ ಸೇತುವೆ ಬಿಲ್ಲು ಕಮಾನಿನ ಆಕಾರದಲ್ಲಿದೆ. ಸೇತುವೆಯ ಉದ್ಘಾಟನೆ ಇತ್ತೀಚೆಗೆ ಅಂದರೆ 2024 ಡಿಸೆಂಬರ್ 30 ನಡೆದಿದೆ. ಈ ವಿಶಿಷ್ಟ ವಾಸ್ತುಶೈಲಿಯ ಸೇತುವೆಯನ್ನು ಮಾಜಿ ಮುಖ್ಯಮಂತ್ರಿ ಎಂ ಕರುಣಾನಿಧಿ ಅವರು ಕವಿ ತಿರುವಳ್ಳವರ್ ಅವರ ಪ್ರತಿಮೆಯನ್ನು ಅನಾವರಣಗೊಳಿಸಿದ ಬೆಳ್ಳಿ ಮಹೋತ್ಸವದ ನೆನಪಿಗಾಗಿ ನಿರ್ಮಾಣ ಮಾಡಲಾಗಿದೆ. ಗಾಜಿನ ಸೇತುವೆಯ ಮೇಲಿನ ಕಮಾನು ಸಮುದ್ರದಿಂದ ಹಾದು ಬರುವ ಲವಣಯುಕ್ತ ಗಾಳಿ ಮತ್ತು ಹೆಚ್ಚಿನ ಆರ್ದ್ರತೆಯನ್ನು ತಡೆದುಕೊಳ್ಳುವಂತೆ ವಿನ್ಯಾಸಗೊಂಡಿದೆ. ಸೇತುವೆ ನಿರ್ಮಾಣಕ್ಕೂ ಮೊದಲು 2 ಐತಿಹಾಸಿಕ ಸ್ಮಾರಕಗಳ ನಡುವೆ ದೋಣಿಯಲ್ಲಿ ಪ್ರಯಾಣಿಸುತ್ತಿದ್ದ ಪ್ರವಾಸಿಗರು ಈಗ ಗಾಜಿನ ಸೇತುವೆ ಮೇಲೆ ನಡೆದು ಸುಲಭವಾಗಿ ಒಂದು ಬಂಡೆಯಿಂದ ಇನ್ನೊಂದು ಬಂಡೆಯನ್ನು ತ್ವರಿತವಾಗಿ ತಲುಪಬಹುದು. ಅಂದಹಾಗೆ ಈ ಸೇತುವೆಯ ನಡುವೆ ಅಳವಡಿಸಿರುವ ಗಾಜು ಫೈಬರ್ ಗ್ಲಾಸ್ನಿಂದ ತಯಾರಾಗಿದೆ. ನಮಗೆ ನೈಜ ಗಾಜಿನ ಮೇಲೆ ನಡೆದ ಅನುಭವ ಕೊಡುತ್ತದೆ. 100 ಮಂದಿ ಏಕಕಾಲದಲ್ಲಿ ನಡೆದರೂ ಸೇತುವೆ ಏನೂ ಆಗುವುದಿಲ್ಲ. ಕೆಳಗೆ ಗಾಜಿನ ಮೂಲಕ ಇಣುಕಿದಾಗ ಸಮುದ್ರದಲ್ಲಿ ಅಲೆಗಳು ಆರ್ಭಟಿಸುವುದನ್ನು ನೋಡುತ್ತಾ ಗಾಜಿನ ಸೇತುವೆ ಮೇಲೆಯೇ ನಡೆದಾಗ ಹೃದಯವೇ ಬಾಯಿಗೆ ಬಂದಂತೆ ಆಗುವುದು ಖಂಡಿತ ಸುಳ್ಳಲ್ಲ. ವಿವೇಕಾನಂದ ಸ್ಮಾರಕ ಪರಿಸರದಲ್ಲಿ ಬೀಸುವ ಬಲವಾದ ಗಾಳಿ ಮೈ ಮನಸ್ಸನ್ನು ಹಗುರಗೊಳಿಸುವುದು ಮಾತ್ರವಲ್ಲ, ಸುತ್ತಲಿನ ಸುಂದರ ಕಡಲು, ಬೀಸುವ ತಂಪು ಗಾಳಿ, 3 ದಿಕ್ಕಿನಲ್ಲಿ ಹರಡಿರುವ ಅರಬ್ಬಿ ಸಮುದ್ರ, ಹಿಂದೂ ಮಹಾಸಾಗರ, ಬಂಗಾಳ ಕೊಲ್ಲಿ ಹಾಗೂ ಸನಿಹದಲ್ಲೇ ತಟದಲ್ಲಿ ಕಾಣಿಸುವ ಕನ್ಯಾಕುಮಾರಿ ದೇವಿಯ ದೇವಸ್ಥಾನದ ಆಕರ್ಷಣೆ ನಮ್ಮನ್ನು ಬೇರೆ ಲೋಕಕ್ಕೆ ಕರೆದೊಯ್ಯುತ್ತದೆ. ಜಗತ್ಪ್ರಸಿದ್ಧ ವಿವೇಕಾನಂದ ಶಿಲಾ ಸ್ಮಾರಕ ತಮಿಳುನಾಡಿನ ಮುಖ್ಯ ಭೂಭಾಗದಿಂದ ಸುಮಾರು 500 ಮೀಟರ್ ದೂರದಲ್ಲಿರುವ 2 ಬಂಡೆಗಳ ಪೈಕಿ ಒಂದರ ಮೇಲೆ ನಿಂತಿದೆ. ಇದನ್ನು 1970ರಲ್ಲಿ ಸ್ವಾಮಿ ವಿವೇಕಾನಂದರ ಗೌರವಾರ್ಥವಾಗಿ ನಿರ್ಮಾಣ ಮಾಡಲಾಯಿತು. ಪೌರಾಣಿಕ ಕಥೆಗಳ ಪ್ರಕಾರ ಈ ಬಂಡೆಯ ಮೇಲೆಯೇ ಕನ್ಯಾಕುಮಾರಿ ದೇವಿ ಭಕ್ತಿಯಿಂದ ಶಿವನ ತಪಸ್ಸು ಮಾಡಿದ್ಲಂತೆ. ಇಲ್ಲಿ ಕನ್ಯಾಕುಮಾರಿಯ ಪಾದಮುದ್ರೆಯನ್ನು ಕೂಡ ನೋಡಬಹುದು. ಧ್ಯಾನ ಮಂಟಪ ಎಂದು ಕರೆಯಲ್ಪಡುವ ಧ್ಯಾನ ಮಂದಿರವನ್ನು ಕೂಡ ವಿವೇಕಾನಂದ ಸ್ಮಾರಕಕ್ಕೆ ಜೋಡಿಸಲಾಗಿದೆ.
ಅಲ್ಲಿ ಪ್ರವಾಸಿಗರು ಮುಕ್ತವಾಗಿ ಧ್ಯಾನ ಮಾಡಲು ಅವಕಾಶ ಇದೆ. ಮಂಟಪದ ವಿನ್ಯಾಸ ಭಾರತದಾದ್ಯಂತದ ವಿವಿಧ ಶೈಲಿಯ ದೇವಾಲಯಗಳ ವಾಸ್ತುಶಿಲ್ಪಗಳನ್ನು ಒಳಗೊಂಡಿದೆ. ಈ ಬಂಡೆ ಇರುವ ಜಾಗಕ್ಕಿಂತ ತುಸು ದೂರದ ತ್ರಿವೇಣಿ ಸಂಗಮದಲ್ಲಿ ಬಂಗಾಳ ಕೊಲ್ಲಿ, ಹಿಂದೂ ಮಹಾಸಾಗರ ಮತ್ತು ಅರೇಬಿಯನ್ ಸಮುದ್ರ ಎಂಬ 3 ಸಾಗರಗಳು ಸಂಧಿಸುತ್ತವೆ. ಸ್ವಾಮಿ ವಿವೇಕಾನಂದರು 1892ರಲ್ಲಿ ಕನ್ಯಾಕುಮಾರಿಯಲ್ಲಿ ಸಮುದ್ರ ತೀರವನ್ನು ದಾಟಿ ಈಜಿಕೊಂಡೆ ತೆರಳಿ ಸಮುದ್ರದ ನಡುವಿನ ಈ ಬಂಡೆಯನ್ನು ತಲುಪಿದರು ಮತ್ತು ಅವರು ಅಲ್ಲಿ 3 ಹಗಲು ಮತ್ತು 3 ರಾತ್ರಿ ಬಂಡೆಯ ಮೇಲೆ ಧ್ಯಾನ ಮಾಡಿದರು ಅನ್ನುತ್ತದೆ ಇತಿಹಾಸ. 1962ರ ಜನವರಿಯಲ್ಲಿ ಸ್ವಾಮಿ ವಿವೇಕಾನಂದರ ಜನ್ಮ ಶತಮಾನೋತ್ಸವದ ಸಂದರ್ಭದಲ್ಲಿ ಕನ್ಯಾಕುಮಾರಿ ಸಮಿತಿಯನ್ನು ರಚಿಸಲಾಯಿತು. ಮದ್ರಾಸ್ನಲ್ಲಿರುವ ರಾಮಕೃಷ್ಣ ಮಿಷನ್ ಈ ಸ್ಮಾರಕವನ್ನು ಯೋಜಿಸಲು ಪ್ರಾರಂಭಿಸಿತು. ವಿವೇಕಾನಂದ ಕೇಂದ್ರದ ನಿರ್ಮಾಣವಾದ ಬಳಿಕ ಅಧಿಕೃತವಾಗಿ 1972ರ ಜನವರಿ 7ರಂದು ಹಿಂದೂ ಕ್ಯಾಲೆಂಡರ್ ಪ್ರಕಾರ ಸ್ವಾಮಿ ವಿವೇಕಾನಂದರ 108ನೇ ಜನ್ಮ ವಾರ್ಷಿಕೋತ್ಸವದ ದಿನ ಸ್ಥಾಪಿಸಲಾಯಿತು. ಬಂಡೆಯ ಮೇಲೆ ಕನ್ಯಾದೇವಿಯ ಹೆಜ್ಜೆ ಗುರುತು ಕಾಣುವ ಸ್ಥಳದಲ್ಲಿ ನಿರ್ಮಿಸಲಾದ ಶ್ರೀಪಾದ ಪರೈ ಮಂಟಪ ಕೂಡ ಇಲ್ಲಿದೆ. ಸ್ವಾಮಿ ವಿವೇಕಾನಂದರ ಪ್ರತಿಮೆಯನ್ನು ಮುಂಬಯಿಯ ಜೆ ಸ್ಕೂಲ್ ಆಫ್ ಆರ್ಟ್ಸ್ನಲ್ಲಿ ಶಿಲ್ಪಿ ಮತ್ತು ಪ್ರಾಧ್ಯಾಪಕರಾಗಿದ್ದ ನಾರಾಯಣರಾವ್ ಸೋನವಡೇಕರ್ ಅವರು ಕೆತ್ತಿದ್ದಾರೆ. ವಿವೇಕಾನಂದ ಮಂಟಪದ ಸಮೀಪ ಇನ್ನೊಂದು ಬಂಡೆಯಲ್ಲಿದೆ ತಿರುವಳ್ಳವರ್ ಪ್ರತಿಮೆ. ತಿರುವಳ್ಳವರ್ ಪ್ರತಿಮೆ ಅಥವಾ ವಲ್ಲುವರ್ ಪ್ರತಿಮೆ ತಮಿಳು ಕವಿ ಮತ್ತು ತತ್ವಜ್ಞಾನಿ ವಲ್ಲುವರ್ ಅವರ 41 ಮೀಟರ್ ಅಂದರೆ 135 ಅಡಿ ಎತ್ತರದ ಕಲ್ಲಿನ ಶಿಲ್ಪ. ಇದನ್ನು ತಿರುಕ್ಕರಲ್ ಅಂತ ಕೂಡ ಕರೀತಾರೆ. ಈ ಪ್ರತಿಮೆಯನ್ನು ಇರೈವನ್ ದೇವಾಲಯವನ್ನು ರಚಿಸಿದ ಭಾರತೀಯ ಶಿಲ್ಪಿ ವಿ ಗಣಪತಿ ಸ್ಥಪತಿ ಕೆತ್ತಿದ್ದಾರೆ. ಇದನ್ನು 2000ನೇ ಇಸವಿಯ ಜನವರಿ 1ರ ಸಹಸ್ರಮಾನದ ವಿಶೇಷ ದಿನದಂದು ತಮಿಳುನಾಡಿನ ಆಗಿನ ಮುಖ್ಯಮಂತ್ರಿ ಎಂ ಕರುಣಾನಿಧಿ ಅನಾವರಣಗೊಳಿಸಿದರು. ಇದು ಪ್ರಸ್ತುತ ಭಾರತದ 25ನೇ ಅತಿ ಎತ್ತರದ ಪ್ರತಿಮೆಯಾಗಿದೆ. ಪ್ರತಿಮೆ ಮತ್ತು ಪೀಠದ ಒಟ್ಟು ಎತ್ತರ 133 ಅಡಿ ಅಂದರೆ 41 ಮೀಟರ್. ಇದು ತಿರುಕ್ಕುರಲ್ನ 133 ಅಧ್ಯಾಯಗಳನ್ನು ಸೂಚಿಸುತ್ತದೆ. ಇದರಲ್ಲಿ 38 ಅಡಿ ಅಂದರೆ 12 ಮೀಟರ್ ಪೀಠದ ಮೇಲೆ ನಿಂತಿರುವ ವಲ್ಲುವರ್ ಅವರ 95 ಅಡಿ ಅಂದರೆ 29 ಮೀಟರ್ ಎತ್ತರದ ಶಿಲ್ಪವನ್ನು ಒಳಗೊಂಡಿದೆ. ಪ್ರತಿಮೆಯ ತಲೆ ಸಮುದ್ರ ಮಟ್ಟದಿಂದ 61 ಮೀಟರ್ ಅಂದರೆ 200 ಅಡಿಯಷ್ಟು ಎತ್ತರದಲ್ಲಿದೆ. ನಾವು ಪ್ರತಿಮೆಯ ಬುಡದ ಪೀಠದ ಒಳಗಿನ ಮೆಟ್ಟಿಲುಗಳನ್ನು ಏರಿಕೊಂಡು ಪ್ರತಿಮೆಯ ಪಾದಮೂಲದವರೆಗೂ ತೆರಳಿ ಪ್ರತಿಮೆಯನ್ನು ವೀಕ್ಷಿಸಬಹುದು. ಪ್ರತಿಮೆಯ ಪದತಲದಲ್ಲಿರುವ ವಿಶಾಲ ವರಾಂಡದಿಂದ 4 ದಿಕ್ಕಿನ ಸುಂದರ ದೃಶ್ಯಗಳನ್ನು ಕಣ್ತುಂಬಿಕೊಳ್ಳಬಹುದು. ವಿಶೇಷ ಅಂದರೆ 2004ರ ಡಿಸೆಂಬರ್ 26ರಂದು ಹಿಂದೂ ಮಹಾಸಾಗರದ ಸುನಾಮಿ ಈ ಸ್ಮಾರಕಕ್ಕೂ ಅಪ್ಪಳಿಸಿತ್ತು. ಆದರೆ ಅದು ಯಾವುದೇ ಪರಿಣಾಮ ಬೀರಲಿಲ್ಲ. 100 ಕಿಲೋಮೀಟರ್ ಅಂದರೆ 62 ಮೈಲಿಯ ಒಳಗೆ ಸಂಭವಿಸುವ ರಿಕ್ಟರ್ ಮಾಪಕದಲ್ಲಿ 6ರ ತೀವ್ರತೆಯವರೆಗಿನ ಅನಿರೀಕ್ಷಿತ ಪ್ರಮಾಣದ ಭೂಕಂಪಗಳನ್ನು ತಡೆಯುವ ಸಾಮರ್ಥ್ಯವನ್ನು ಹೊಂದುವಂತೆ ಈ ಪ್ರತಿಮೆಯನ್ನು ವಿನ್ಯಾಸಗೊಳಿಸಲಾಗಿದೆ. ಈ ಪ್ರತಿಮೆ ಮತ್ತು ವಿವೇಕಾನಂದರ ಸ್ಮಾರಕ ಕನ್ಯಾಕುಮಾರಿಯ ಕರಾವಳಿಯಿಂದ 400 ಮೀಟರ್ ಅಂದರೆ ಸುಮಾರು 1300 ಅಡಿ ದೂರದಲ್ಲಿರುವ ಸಣ್ಣ ದ್ವೀಪದಲ್ಲಿದೆ. ಕನ್ಯಾಕುಮಾರಿಯ ದೇವಸ್ಥಾನದ ಪಕ್ಕದಲ್ಲಿರುವ ಟಿಕೆಟ್ ಕೌಂಟರ್ನಲ್ಲಿ ಟಿಕೆಟು ಪಡೆದು ಮುಖ್ಯ ಭೂಭಾಗದಿಂದ ದೋಣಿಯ ಮೂಲಕ ಈ ಬಂಡೆಗಳನ್ನು ತಲುಪಬಹುದು. ಈಗಿನ ಮಾಹಿತಿಯಂತೆ ದೋಣಿಯಲ್ಲಿ ತೆರಳಲು ಒಬ್ಬರು ವ್ಯಕ್ತಿಗೆ 70 ರೂಪಾಯಿ ಟಿಕೆಟ್ ದರ ಇದೆ. ಆದರೆ ರಜಾ ದಿನಗಳಲ್ಲಿ ಏಕಕಾಲದಲ್ಲಿ ಸಹಸ್ರಾರು ಮಂದಿ ಬಂದು ಮೈಲುಗಟ್ಟಲೆ ಉದ್ದಕ್ಕೆ ದೋಣಿಗೋಸ್ಕರ ಸರತಿ ಸಾಲಿನಲ್ಲಿ ನಿಂತಿರುವುದರಿಂದ ಇದು ಕಷ್ಟ ಅಂದುಕೊಳ್ಳುವವರು ಶೀಘ್ರವಾಗಿ ತೆರಳಲು ಶೀಘ್ರ ದರ್ಶನಕ್ಕೆ 300 ರೂಪಾಯಿಯ ವಿಶೇಷ ಟಿಕೆಟ್ ವ್ಯವಸ್ಥೆ ಕೂಡ ಇದೆ. 300 ರೂಪಾಯಿಯ ಟಿಕೆಟ್ ಪಡೆದು ನೇರವಾಗಿ ದೋಣಿಯತ್ತ ಸಾಗಿ ಬಂಡೆಯನ್ನು ತ್ವರಿತವಾಗಿ ತಲುಪಬಹುದು. ರಾತ್ರಿ ಹೊತ್ತು ಈ ಬಂಡೆಯ ಪ್ರದೇಶವನ್ನು ಬಣ್ಣ ಬಣ್ಣದ ದೀಪಗಳಿಂದ ಅಲಂಕರಿಸಲಾಗುತ್ತದೆ. ಈ ದೀಪದ ವೈಭವವನ್ನು ಕಡಲ ತಡಿಯಲ್ಲಿಯೇ ದೂರದಿಂದ ರಾತ್ರಿ ಹೊತ್ತು ನಿಂತು ನೋಡುವುದೇ ತುಂಬ ಖುಷಿ. ಆ ಅನುಭೂತಿಯನ್ನು ವಿಡಿಯೋದಲ್ಲಿ ಕಟ್ಟಿಕೊಡಲು ಕಷ್ಟ. ಸ್ವತಃ ನೀವೇ ಹೋಗಿ ನೋಡಬೇಕು. ಸ್ನೇಹಿತರೆ,
ಕನ್ಯಾಕುಮಾರಿ ಭಾರತದ ಹೆಮ್ಮೆಯ ಭೂಶಿರ. ಮಂಗಳೂರಿನಿಂದ ರೈಲಿನಲ್ಲಿ ಸುಮಾರು 12ರಿಂದ 14 ಗಂಟೆಗಳ ಪ್ರಯಾಣ. ಪ್ರತಿದಿನ ಬೆಳಗ್ಗೆ ಮಂಗಳೂರಿನಿಂದ ಪರಶುರಾಮ ಎಕ್ಸ್ಪ್ರೆಸ್ ರೈಲು ನೇರವಾಗಿ ಕನ್ಯಾಕುಮಾರಿಗೆ ಸಾಗುತ್ತದೆ. ಇದರ ಹೊರತು ತಿರುವನಂತಪುರಕ್ಕೂ ಸಾಕಷ್ಟು ರೈಲು ವ್ಯವಸ್ಥೆಗಳಿವೆ. ತಿರುವನಂತಪುರದಿಂದ ಕನ್ಯಾಕುಮಾರಿಗೆ ಬಸ್ಸಿನಲ್ಲಿ ಸುಮಾರು 2 ಗಂಟೆಗಳ ಪ್ರಯಾಣ. ರೈಲು ಸೇವೆಗಳು ಕೂಡ ಲಭ್ಯ ಇವೆ. ತ್ವರಿತವಾಗಿ ಐಷಾರಾಮದಿಂದ ಪ್ರಯಾಣಿಸಲು ಪ್ರತಿದಿನ ಮಂಗಳೂರಿನಿಂದ ತಿರುವನಂತಪುರಂಗೆ ವಂದೇ ಭಾರತ್ ರೈಲು ಸೇವೆ ಕೂಡ ಇದೆ. ಕನ್ಯಾಕುಮಾರಿಯಲ್ಲಿ ಉಳಕೊಳ್ಳಲು ಸಾಕಷ್ಟು ವಸತಿ ಗೃಹಗಳಿವೆ. ಓಡಾಡಲು ವಾಹನ ವ್ಯವಸ್ಥೆಗಳಿವೆ. ವರ್ಷಪೂರ್ತಿ ವಿವೇಕಾನಂದ ರಾಕ್ ನೋಡಲು ಅವಕಾಶ ಕೂಡ ಇದೆ. ಕನ್ಯಾಕುಮಾರಿಯ ದೇವಸ್ಥಾನ, 3 ಸಮುದ್ರಗಳು ಸಂಧಿಸುವ ತ್ರಿವೇಣಿ ಸಂಗಮ, ಗಾಂಧಿ ಸ್ಮಾರಕ, ಸೂರ್ಯಾಸ್ತಮಾನ ಸೂರ್ಯೋದಯದ ಸೊಬಗು, ಚಂದದ ಕಡಲ ಕಿನಾರೆ, ತಮಿಳುನಾಡಿನ ಸಂಸ್ಕೃತಿ, ಕಡಲಿನಲ್ಲಿ ಕಾಡುವ ಭಾರೀ ಗಾಳಿ, ಅಲೆಗಳ ನರ್ತನ ಇವೆಲ್ಲದರ ಅನುಭೂತಿ ಪಡೆಯಲು ಸ್ವತಃ ನೀವು ಕನ್ಯಾಕುಮಾರಿಗೆ ಹೋಗಬೇಕು. ಅಷ್ಟು ದೂರ ಪ್ರಯಾಣದ ಆಯಾಸ, ಅಲ್ಲಿನ ಜನಜಂಗುಳಿ, ಬೋಟು ಹತ್ತಲು ನಿಂತಿರುವ ಜನಸಾಗರ ಇವೆಲ್ಲರನ್ನು ದಾಟಿ ಬಂಡೆ ತಲುಪಿದ ಮೇಲೆ, ಅಲ್ಲಿನ ಗಾಜಿನ ಸೇತುವೆ ಮೇಲೆ ನಡೆದ ಮೇಲೆ ಬೇರೆಯೇ ಲೋಕಕ್ಕೆ ಹೋದ ಅನುಭವ ಸಿಕ್ಕುವುದು ಖಂಡಿತ. ಆಬಾಲ ವೃದ್ಧರಾಗಿ ಎಲ್ಲರಿಗೂ ಖುಷಿಯಾಗುವ ತಾಣ ಕನ್ಯಾಕುಮಾರಿಯ ಗಾಜಿನ ಸೇತುವೆ. ಅಂದಹಾಗೆ ಕನ್ಯಾಕುಮಾರಿಯ ಸೂರ್ಯಾಸ್ತ, ಸೂರ್ಯೋದಯದ ಕುರಿತು, ವಂದೇ ಭಾರತ್ ರೈಲಿನ ಕುರಿತು ಇನ್ನೊಂದು ವಿಡಿಯೋದಲ್ಲಿ ಮಾತಾಡೋಣ. ಅಲ್ಲಿಯವರೆಗೂ ಜೋಪಾನ. ನಮಸ್ಕಾರ.